And the award goes to Mr. Rajesh Krishnan Karmoda from Mr. and Mrs. Ramachari. ಎಲ್ರಿಗೂ ನಮಸ್ಕಾರ. ಇದು ನನ್ನ ಮೊದಲನೆಯ ಸೈಮಾ ಅವಾರ್ಡ್. ಈ ಪ್ರಶಸ್ತಿಗೆ ಇಡೀ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ತಂಡಕ್ಕೆ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ನಾನು ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನನ್ನ ಮೇಲಷ್ಟು ನಂಬಿಕೆ ಇಟ್ಟು ಈ ಹಾಡು ಆ್ಯಕ್ಚುಲಿ ಈ ಹಾಡು ಚಿತ್ರದ ಒಂದು ತುಂಬ ಮುಖ್ಯವಾದ ಒಂದು ಹಾಡು, ಒಂದು ಇಡೀ ಚಿತ್ರದ ಇಮೋಷನನ್ನು ಕ್ಯಾರಿ ಮಾಡುವಂತಹ ರೀತಿಯಲ್ಲಿ ಇರುವಂತಹ ಒಂದು ಹಾಡು. ಸೊ ಹಾಗಾಗಿ ಇಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ವೆಹಿಕಲ್ ಇನ್ ದ ಫಿಲ್ಮ್ ಆ್ಯಕ್ಚುಲಿ. ಸೊ ಆ ಹಾಡನ್ನು ನಾನು ಹಾಡಬಲ್ಲೆ, ಅದು ನಿಭಾಯಿಸಬಲ್ಲೆ ಅಂತ ನಂಬಿ ಯಶ್ ಅವರಿರ್ಬೋದು, ಸಂತೋಷ್ ಇರ್ಬೋದು, ಡೈರೆಕ್ಟರ್ ಸಂತೋಷ್ ಇರ್ಬೋದು, ಹರಿಕೃಷ್ಣ ಮ್ಯೂಸಿಕ್ ಡೈರೆಕ್ಟರ್ ಇರ್ಬೋದು, ಎಲ್ರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಕಾರ್ಮೋಡ ಸರಿದು ಬೆಳಕು ಸುರಿದ ಮೇಲೂ ಈ ಕಣ್ಣಿನಲ್ಲಿ ಮುಂಚೆ ಇದ್ದ ಮಿಂಚು ಇಲ್ಲ, ಖುಷಿಲು ಕೂಡ ಹತಾಶೆ ನಿರಾಳದಲ್ಲೂ ನಿರಾಸೆ ಇದೆ ತಮಾಷೆ, ಕಳೆದು ಪಡೆದಿರುವೆ ನಾಳುವ ಮುನ್ನ ಕಣ್ಣೀರು ಜಾರಿತಲ್ಲ, ಈ ಕಂಬನಿಯನು ಒರೆಸು ಕೈ ಜೊತೆಗೆ ಇಲ್ಲ. ಥ್ಯಾಂಕ್ ಯು. The winner is Godspeed for Karmoda. The music director of the film is very close friend of mine, Hari Krishna, and really I'm very happy giving this award to Godspeed Garu, and congratulations, sir. Some words. Thank you, Saima. Thank you for the entire Ramachari team. Hari sir ಇರ್ಬೋದು, ಡೈರೆಕ್ಟರ್ ಸಂತೋಷ್ ಇರ್ಬೋದು, ಎಲ್ಲದಕ್ಕಿಂತ ಮುಖ್ಯವಾಗಿ ಆ ಸಿನಿಮಾದ ಹೀರೋ ಹಾಗೂ ನನ್ನ ಒಳ್ಳೆ ಸ್ನೇಹಿತ ಯಶ್ ಅವರಿಂದ ಈ ಹಾಡನ್ನು ನಾನು ಬರೆಯೋಕ್ಕೆ ಸಾಧ್ಯ ಆಯಿತು. ಇವತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಏನಂದರೆ ಈ ಅವಾರ್ಡ್ ತೊಗೊಂಡಿರೋದು ಒಂದು ಕಡೆ ನನಗೆ ಖುಷಿ ಆಗ್ತಿದೆ, ಇನ್ನೊಂದು ಕಡೆ ತುಂಬ ನೋವು ಆಗ್ತಿದೆ. ಯಾಕಂದರೆ ನಾನು ಈ ಹಾಡು ಬರೆಯೋ ಸಂದರ್ಭದಲ್ಲಿ ನನ್ನ ಒಬ್ಬ ಕಝೀನು ನನ್ನ ಜೊತೆ ಇದ್ದ, ಇವತ್ತು ಅವನಿಲ್ಲ. ಈ ಹಾಡು ಬರೆದಿದ್ದು ನಾನು ತುಂಬ ಕಡಿಮೆ ಟೈಮಲ್ಲಿ, ಅಂದರೆ ನನ್ನ ಕರಿಯರಲ್ಲಿ ತುಂಬ ಕಡಿಮೆ ಟೈಮಲ್ಲಿ ಬರೆದಿದ್ದ ಹಾಡು. ಸೊ ನನಗೇನಂದರೆ ಒಂದು ಕಡೆ ತುಂಬ ಖುಷಿ ಆಗ್ತಿತ್ತು, ಈ ಹಾಡು ನನಗೆ ತುಂಬ ಇಷ್ಟ ಆಗಿತ್ತು. ಅದನ್ನು ಯಶ್ ಅವರು ನನಗೆ ನೀನೇ ಬರಿಬೇಕಂತ ಹೇಳಿದರು. ಒಂದು ಕಡೆ ತುಂಬ ಖುಷಿಲಿದ್ದೆ, ಒಂದು ಕಡೆ ತುಂಬ ದುಃಖದಲ್ಲಿದ್ದೆ. ಸೊ ಹಂಗಾಗಿ ಈ ಹಾಡಲ್ಲಿ ಬರೆದಿರೋ ಒಂದು ಲೈನ್ ನನಗೆ ಈಗಲೂ ನೆನಪು ಬರುತ್ತೆ. ಕಣ್ಣೆರಡು ತುಂಬಿ ಹೋಗಿವೆ, ಖುಷಿಗೊಂದು ದುಃಖಕ್ಕೊಂದು. ಇದನ್ನು ಇಡೀ ರಾಮಾಚಾರಿ ಟೀಮ್ಗೆ ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತು ನಮ್ಮ ತಂದೆ ತಾಯಿ ಇಲ್ಲಿದ್ದಾರೆ, ಅವ್ರಿಗೂ ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಅಂದರೆ ನಾನು ಈ ಹಾಡು ಬರೆಯುವಾಗ ನನ್ನ ಜೊತೆ ಇದ್ದು ಇಲ್ಲೇ ಇರೋ ನನ್ನ ಕಝಿನ್ಗೆ ಇದನ್ನು ನನ್ನ ಮನಸ್ಪೂರ್ವಕವಾಗಿ ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ.